ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಫಾಲೋ ಅಪ್ ಸ್ಟೋರಿ. 30 ಲಕ್ಷ ಕೊಟ್ರೆ ಸರ್ಕಾರಿ ಕೆಲಸ ಫಿಕ್ಸ್. ಕೊಚಿಮೂಲ್ ಅಕ್ರಮ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಕೊಚಿಮೂಲ್ ಅಕ್ರಮದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಟ್ವೀಟ್ ಮಾಡಿದ್ರು. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಫಾಲೋ ಅಪ್ ಸ್ಟೋರಿ. 30 ಲಕ್ಷ ರೂಪಾಯಿ ಕೊಟ್ರೆ ಸರ್ಕಾರಿ ಕೆಲಸ ಗ್ಯಾರಂಟಿ ಅಂತೆ. ಮಾಲೂರು ಶಾಸಕ ನಂಜೇಗೌಡ ಮನೆ ಮೇಲೆ ಇಡಿ ರೇಡ್ ಕೂಡ ಮಾಡಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ವಿಸ್ತೃತ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು, ಕೊಚಿಮೂಲ್ ಅಕ್ರಮದ ಬಗ್ಗೆ. ಇದೀಗ ಅಶೋಕ್ ಕೂಡ ಟ್ವೀಟ್ ಮಾಡಿದ್ದಾರೆ ಈ ವಿಚಾರದ ಬಗ್ಗೆ. ಮಾಲೂರು ಶಾಸಕ ನಂಜೇಗೌಡ ಮನೆ ಮೇಲೆ ಇಡಿ ರೇಡ್ ಕೂಡ ಮಾಡಿತ್ತು. ದಾಳಿ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ ಕೂಡ ಮಾಡಿದ್ರು. ಬಡವರ ಮಕ್ಕಳಿಗೆ ಯುವ ನಿಧಿ ಗ್ಯಾರಂಟಿ ಕೊಟ್ಟರು. 30 ಲಕ್ಷ ಕೊಟ್ಟವರಿಗೆ ಸರ್ಕಾರಿ ನೌಕರಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ನೋಡಿ. ಈಗ ಕೊಚಿಮೂಲ್ನಲ್ಲಿ ಒಂದು ಹುದ್ದೆ 30 ಲಕ್ಷಕ್ಕೆ ಮಾರಾಟ ಆಗ್ತಾ ಇದೆ. ಹುದ್ದೆ ಮಾರಾಟ ಮಾಡೋ ಮೂಲಕ ಬಡವರಿಗೆ ಇವರು ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಆರ್ ಅಶೋಕ್ ಟ್ವೀಟ್ ಕೂಡ ಮಾಡಿ ವ್ಯಂಗ್ಯವಾಡಿದ್ದಾರೆ. ಒಂದು ಕಡೆ ಬಡವ್ರ ಮಕ್ಕಳಿಗೆ ಯುವ ನಿಧಿ ಗ್ಯಾರಂಟಿ ಅಂತ ಕೂಡ ಮಾಡ್ತಾ ಇದ್ದಾರೆ ಇವರು, ಆದರೆ ಇಲ್ಲಿ ಬಡವರು ಮೋಸ ಮಾಡ್ತಾ ಇದ್ದಾರೆ ಇವರು. 30 ಲಕ್ಷ ಕೊಟ್ಟರೆ ಸರ್ಕಾರಿ ನೌಕರಿ ಫಿಕ್ಸು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಲೂರು ಶಾಸಕ ನಂಜೇಗೌಡ ಮನೆ ಮೇಲೆ ಇಡೀ ರೇಡ್ ಕೂಡ ಮಾಡಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ. ಬಸವರಾಜ್, ನಾವು ಪ್ರಸಾರ ಮಾಡಿದಂತಹ ವರದಿ ಇದೀಗ ಮೆಗಾ ಫಾಲೋ ಅಪ್ ಆಗ್ತಾ ಇದೆ. ಸದ್ಯ 30 ಲಕ್ಷ ಕೊಟ್ಟರೆ ಸರ್ಕಾರಿ ಕೆಲಸ ಫಿಕ್ಸ್ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ನಾವು ಪ್ರಸಾರ ಮಾಡಿದಂತಹ ಸುದ್ದಿ ಆರಂಭದಿಂದ ಇಲ್ಲಿ ತನಕ ಏನೇನೆಲ್ಲ ಆಯಿತು ಅಂಥೇಳಿ ವಿಸ್ತೃತವಾಗಿ ಹೇಳೋದಾದ್ರೆ ಶರತ್, ಯಾಕಂದ್ರೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದಂತಹ ಸುದ್ದಿ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಇಡೀ ಒಂದು ಶಾಸಕರ ಮನೆ ಮೇಲೆ ದಾಳಿ ಮಾಡುತ್ತೆ, ಅಲ್ಲಿ ನಗದು ಮತ್ತು ದಾಖಲೆಗಳನ್ನು ವಶಪಡಿಸ್ಕೊಳ್ಳುತ್ತೆ. ಒಂದು ಸರ್ಕಾರದ ನಡೀತಾ ಇರತಕ್ಕಂಥ ಆಡಳಿತ ಪಕ್ಷದ ಶಾಸಕ ಇಡಿ ಅಂತಹ ಸಂಸ್ಥೆಗೆ ತಗಲಾಕೊಳ್ತಾರೆ ಅನ್ನೋದಾದ್ರೆ ಇದು ನಿಖರ ಮತ್ತು ಜನಪರವಾದಂಥ ಸುದ್ದಿ. ಈ ಮೂಲಕ ರಿಪಬ್ಲಿಕ್ ಕನ್ನಡಕ್ಕೆ ಇದು ಮೊದಲ ಜಯ ಅಂತ ಹೇಳ್ಬೋದು. ಮತ್ತು ಇದು ವಿರೋಧ ಪಕ್ಷಗಳಿಗೂ ಒಂದು ಆಹಾರ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದೊಂದು ಆಹಾರವಾಗಿ, ಅಸ್ತ್ರವಾಗಿ ಆಡಳಿತ ಪಕ್ಷದ ಮೇಲೆ ಪ್ರಮುಖವಾಗಿ ಇದು ಬಾಣವನ್ನು ಬಿಡ್ತಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು 20 ರಿಂದ 30 ಲಕ್ಷವನ್ನು ಪಡೆದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸಹಕಾರಿ ಹಾಲು ಒಕ್ಕೂಟದ ಏನಿದೆ ಅದು ಹುದ್ದೆಗಳನ್ನು ಕೊಡಿಸೋಕೆ ಈ ನಂಜೇಗೌಡರು ಮಾಲೂರಿನ ಶಾಸಕರು ಮತ್ತು ಕೋಲಾರ ಚಿಕ್ಕಬಳ್ಳಾಪುರದ ಕೆಎಂಎಫ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇವರು ಹಣವನ್ನು ಪಡೆದು ಹುದ್ದೆಯನ್ನು ಕೊಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನಿಖರವಾದಂಥ ಸುದ್ದಿ ರಿಪಬ್ಲಿಕ್ ಕನ್ನಡ ಏನು ವರದಿ ಮಾಡಿತ್ತು. ಆ ಬಳಿಕ ಇಡಿ ಕೂಡ ದಾಳಿ ಮಾಡಿದೆ, ನಗದು ವಶಪಡಿಸಿಕೊಂಡಿದೆ ಮತ್ತು ಅದು ಇಡಿ ಕೂಡ ಸ್ಪಷ್ಟನೆಯನ್ನು ಕೊಡ್ತಾ ಇದೆ, ಹೌದು ಅವರು ಹುದ್ದೆಗೆ ಹಣವನ್ನು ಪಡೆದಿದ್ರು ಅನ್ನುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕು ಶರತ್, ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಇವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಇತ್ತೀಚೆಗೆ. ಈ ಹಿಂದಿನ ಅವಧಿಯಲ್ಲೇ ಭೀಮಾ ನಾಯಕ್ ಅವರ ಬದಲಾಗಿ ಕೂಡ ಇವರು ಆಯ್ಕೆ ಆಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಆಯ್ಕೆ ಆಗಿರಲಿಲ್ಲ. ಈಗ ಮತ್ತೆ 2ನೇ ಅವಧಿಗೆ ಈಗ ಆಯ್ಕೆ ಮಾಡಬೇಕನ್ನುವಂಥ ಒಂದು ಹಠ ಹಿಡ್ಕೊಂಡು ಕೂತಿದ್ರು. ಆದರೆ ಅದರ ಮಧ್ಯೆ ಯಾವಾಗ ರಿಪಬ್ಲಿಕ್ ಕನ್ನಡ ವರದಿ ವಿಸ್ತೃತವಾಗಿ ಬಿತ್ತರಿಸ್ತೋ ಆ ನಂತರ ಇಡಿ ಕೂಡ ದಾಳಿ ಮಾಡಿದೆ. ಈಗ ಆ ಇಡಿ ಕೂಡ ಸ್ಪಷ್ಟನೆಯನ್ನು ಕೊಡ್ತಾ ಇದೆ, 20 ರಿಂದ 30 ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ರು. ಮತ್ತು ಇವತ್ತು ವಿವೇಕಾನಂದರ ಜಯಂತಿ, ಇವತ್ತು ಯುವ ನಿಧಿಯನ್ನು ಕೂಡ ಜಾರಿ ಮಾಡ್ತಾ ಇದ್ದಾರೆ. ಯುವ ನಿಧಿ ಅಂದರೆ ಉದ್ಯೋಗ ಕೊಡ್ತಕ್ಕಂಥ ಯುವಕರಿಗೆ ಒಂದು ಸ್ಟೈಪಂಡ್ ಅನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಆದರೆ ಇಂತಹ ಸಂದರ್ಭದಲ್ಲಿ ತಮ್ಮ ಆಡಳಿತ ಪಕ್ಷದ ಶಾಸಕರು ಈಗ ತಗಲಾಕೊಂಡಿರ್ತಕ್ಕಂಥದ್ದು ಮತ್ತು ಆಡಳಿತ ಪಕ್ಷಕ್ಕೆ ಒಂದು ರೀತಿಯಾದಂಥ ಮುಜುಗರ, ಉದ್ಯೋಗ ಇಲ್ಲ ಅಂತ ಸಾಕಷ್ಟು ಉದ್ಯೋಗ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಬಿಜೆಪಿಯನ್ನು ದೂರ್ತಿದ್ದಂಥ ಕಾಂಗ್ರೆಸ್, ಈಗ ಕಾಂಗ್ರೆಸ್ ಶಾಸಕರೇ 30 ಲಕ್ಷ ರೂಪಾಯಿ ಒಂದು ಹುದ್ದೆಗೆ ಮಾರ್ತಾರೆ ಅಂದರೆ ಇದು ನಾಚಿಕೆಗೇಡಿನ ಸಂಗತಿ. ಇದು ಆಡಳಿತ ಪಕ್ಷ ಕೂಡ ಈಗ ಆಡಳಿತ ಪಕ್ಷದ ವಿರುದ್ಧ ಈಗ ವಿರೋಧ ಪಕ್ಷ ಕೂಡ ಟೀಕೆಯನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ನೋಡಬಹುದು ಆರ್ ಅಶೋಕ್ ಅವರು ಈಗಾಗಲೇ ಟ್ವೀಟ್ ಅನ್ನು ಮಾಡಿದ್ದಾರೆ. ಬಡವರ ಮಕ್ಕಳಿಗೆ ಯುವನಿಧಿ ಗ್ಯಾರಂಟಿ, 30 ಲಕ್ಷ ಕೊಟ್ಟವರಿಗೆ ಸರ್ಕಾರಿ ನೌಕರಿ ಗ್ಯಾರಂಟಿ ಅನ್ನುವಂಥ ಒಂದು ಟೀಕೆಯನ್ನು ಮಾಡುವ ಮೂಲಕ ಈ ಒಂದು ಟ್ವೀಟ್ ಅನ್ನು ಭಾರಿ ಪ್ರಖರವಾಗಿ ಆಡಳಿತ ಪಕ್ಷದ ವಿರುದ್ಧ ಒಂದು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಆಡಳಿತ ಪಕ್ಷಕ್ಕೆ ಭಾರಿ ಹಿನ್ನಡೆ ಕೂಡ ಆಗುತ್ತೆ ಮತ್ತು ಮುಂದಿನ ತಿರುವುಗಳನ್ನು ಪಡೆದುಕೊಳ್ಳುತ್ತೆ. ಒಂದಷ್ಟು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದಂತಹ ಮಾಲೂರು ಶಾಸಕರಂತ ನಂಜೇಗೌಡರಿಗೆ ಇದು ಭಾರಿ ಹಿನ್ನಡೆ ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದಷ್ಟು ಕಂಟಕಗಳು ಕಾದಿರ್ತವೆ. ಶರತ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.